ಆಕಾಶ್ ಏರ್ಲೈನ್ಸ್ಗೆ ಬುಕ್ ಮಾಡಿದ್ದು. ಈ ಫ್ಲೈಟು ಆಕಾಶ್ ಏರ್ಲೈನ್ಸು ಒಳಗಡೆ ಯಾವ ಥರ ಇದೆ ಅಂತ ನನಗೆ ತೋರಿಸ್ತೀನಿ. ಇದು ಆಕಾಶ್ ಏರ್ಲೈನ್ಸ್ದು ನೋಡಿ, ನಮ್ಮದು ಬರುವಾಗ ಏರ್ ಇಂಡಿಯಾದ ಮಾಡಿಸಿದ್ವಿ ಆ ಕಂಪ್ನಿದು. ನೋಡಿ ಇಲ್ಲೇ ಇದು ಒಂಥರ ರಬ್ಬರ್ ಥರ ಮೇಲ್ಗಡೆ ಕಾಣಿಸುತ್ತಲ್ವ, ಅದು ಬಂದು ಕ್ರೇನ್ದು ಅದು ಅಟ್ಯಾಚ್ ಆಗುತ್ತೆ ಈ ಡೋರ್ಗೆ. ನೋಡಿ ಇಲ್ಲೇ ಇಲ್ಲಿಂದ ಬಟನ್ಸ್ ಇದೆ ನೋಡಿ, ಆ ಬಟನ್ಸು ಆನ್ ಮಾಡ್ತಾರೆ. ಅದು ಹೇಳಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಒಂಥರ ಇದು ಅಟ್ರಾಕ್ಟಿವ್ ಆಗಿದೆ. ಇದು ಆಕಾಶ್ ಏರ್ಲೈನ್ಸ್ ನೋಡಿ ಚೆನ್ನಾಗಿದೆ. ಇದು ಫುಡ್ ಐಟಮ್ಸು ಯಾರಾದರೂ ಆರ್ಡರ್ ಮಾಡಿದರೆ ಅವರು ಕೊಡಕ್ಕೆ ಬರ್ತಾರೆ. ಏರ್ ಹೋಸ್ಟರ್ಸು ಹಾಟ್ ವಾಟರು, ಕಾಫಿ ಏನೇನು ಪ್ರೈಸ್ ಇದೆ ಅಂತ ನಿಮ್ಮ ಮೆನು ಇಲ್ಲಿ ತೋರಿಸ್ತಾ ಇದೆ ನೋಡಿ. ನಾನು ಮೆನು ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಚಾಕ್ಲೇಟು ಮತ್ತು ಅದು ಇದು ಅಷ್ಟೇ ನಿಮಗೆ 150, 100 ಅಷ್ಟೇ ಸಿಗೋದು. ಮಿಕ್ಕಿದ್ದೆಲ್ಲನೂ 600, 500, 300, 400 ಇದೆ. ಮಿಕ್ಕಿದ್ದನಕ್ಕೆ ಅಂದರೆ ಅದೇ ಇದು ವೆಜ್ ಸ್ಯಾಂಡ್ವಿಚು, ಬರ್ಗರು, ಪಾಪ್ಕಾರ್ನು ಅವೇ 600, 500 ಅವೇ ಇದೆ. ಚಾಕ್ಲೇಟು ಮತ್ತು ಬಾದಾಮಿ ಮಿಲ್ಕ್ ಅಷ್ಟು ಬಿಟ್ಟರೆ ಯಾವುದು 150 ಇಲ್ಲ, ಅವೆರಡೇ 150 ಇರೋದು. ನೋಡಿ ನೋಡಿ ಇಲ್ಲಿ 7 kg ಅದು ಟ್ರಾಲಿ ಇರುತ್ತಲ್ವ, 7 kg ಇರುತ್ತೆ ಅದು. ಆ ಚಿಕ್ಕ ಟ್ರಾಲಿ ಅದು ಕ್ಯಾಬಿನ್ ಮೇಲ್ಗಡೆ ನಾವು ಕುಂಡ್ರೋ ಸೀಟ್ ಇದ್ರೆ ಮೇಲ್ಗಡೆ ಇರ್ಬೋದು. 7 kg ಮೇಲೆ ಇದ್ರೆ ಕೆಳಗಡೆ ಬಸ್ ಇರುತ್ತಲ್ವ, ಲಗೇಜ್ ಹಾಕೋದು ಕೆಳಗಡೆ ಆ ಥರ ಕೆಳಗಡೆ ಇರುತ್ತೆ ಇದು ಫ್ಲೈಟಲ್ಲಿ. ಅಲ್ಲಿ ಹಾಕ್ಬಿಡ್ತಾರೆ, ನಾವು ಅಲ್ಲಿ ಹೋಗ್ಮೇಲೆ ಅದನ್ನ ಕಲೆಕ್ಟ್ ಮಾಡ್ಕೋಬೋದು. ನೋಡಿ ವಿಂಡೋಯಿಂದ ಯಾವ ಥರ ಕಾಣಿಸುತ್ತೆ ಹೊರಗಡೆಯಿಂದ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ ಇದು ನೋಡಿ, ಇದು ಚೆನ್ನಾಗಿದೆ ಒಂಥರ ಆಕಾಶ್ ಏರ್ಲೈನ್ಸ್ ನೋಡಿ. ಇದು ಚಿಕ್ಕ ಚಿಕ್ಕ ಬ್ಯಾಗ್ ಹಾಕೋಕ್ಕೆ ಮತ್ತು ಇಲ್ಲೆಲ್ಲ ಇಟ್ಕೊಂಡು ತಿನ್ನೋದು ಅದೆಲ್ಲ ಚೆನ್ನಾಗಿದೆ ಒಂಥರ ಸೀಟು. ನೋಡಿ ಕೆಳಗಡೆಯಿಂದ ಹೆಂಗೆ ಕಾಣಿಸ್ತೀವಿ. ಬರುವಾಗೂ ಅಷ್ಟೇ ನಾವು ಸೆಂಟ್ರಿಗೆ ನಾವು ಸೀಟ್ ಚಾಯ್ಸ್ ಮಾಡ್ಕೊಂಡ್ವಿ, ಬ್ಯಾಕ್ ಫ್ರಂಟು ಚಾಯ್ಸ್ ಮಾಡ್ಕೊಂಡಿಲ್ಲ. ಅದಕ್ಕೆ ಮತ್ತು ನಾವು ವಿಂಗ್ಸ್ ಇರೋ ಕಡೆನೇ ಬಂದಿರೋದು. ಇದು ವಿಂಗ್ಸ್ ಇರೋ ಕಡೆ ಬರಲಿಲ್ಲ ಅಂದರೆ ನಮ್ಗೆ ಇನ್ನೂ ಪ್ಲೇಸ್ ನೋಡೋಕ್ಕೆ ಚೆನ್ನಾಗಿ ಕಾಣಿಸೋದು. ನೆಕ್ಸ್ಟ್ ಎಲ್ಲಿಗಾದ್ರೂ ಹೋಗುವಾಗ ಇದೊಂದು ಮಾಡಿಸಲ್ಲ ನಾವು, ನಾನು ಅನ್ಕೋತೀನಿ ಇದೊಂದು ಮಾಡಲ್ಲ, ಯಾಕಂದರೆ ವಿಂಗ್ಸ್ ಇರೋ ಕಡೆ ಮಾಡಲ್ಲ. ನೋಡಿ ಹೆಂಗೆ ಕಾಣಿಸುತ್ತೆ ದೇವನಹಳ್ಳಿ ಏರ್ಪೋರ್ಟ್ ಸುತ್ತಮುತ್ತ ಯಾವ ಥರ ಕಾಣಿಸುತ್ತೆ ನೋಡಿ. ಅದು ಹೈವೇ ಅಂತ ಅನ್ಸುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಫ್ಲೈಟು ಲ್ಯಾಂಡಿಂಗ್ ಟೈಮು ಅದು ಲ್ಯಾಂಡ್ ಆಗೋದು ವಿಡಿಯೋ ನಿಮಗೆ ತೋರಿಸಬೇಕು ಅಂತಂದರೆ ನನ್ನ ಫೋನಲ್ಲಿ ಚಾರ್ಜೇ ಖಾಲಿ ಆಗೋಯ್ತು. ನೋಡಿ ಇದು ಆಕಾಶ್ ಏರ್ಲೈನ್ಸ್ ಎಷ್ಟು ಚೆನ್ನಾಗಿದೆ. ಒಳಗಡೆ ಎಲ್ಲ ಸೀಟ್ ಆಗಲಿ ಅಲ್ಲಿ ಸ್ಪಾಟ್ ಲೈಟ್ ಆಗಲಿ ನೋಡೋಕ್ಕೆ ಅಟ್ರಾಕ್ಟಿವ್ ಆಗಿ ಎಷ್ಟು ಚೆನ್ನಾಗಿದೆ. ನನಗೆ ಆಕಾಶ್ ಏರ್ಲೈನ್ಸ್ದು ಫ್ಲೈಟ್ ಇಷ್ಟ ಆಯಿತು. ಅದು ಸರ್ವಿಸು ಚೆನ್ನಾಗಿದೆ, ಅವ್ರದ್ದು ಸರ್ವಿಸು ಚೆನ್ನಾಗಿದೆ. ಏರ್ ಹೋಸ್ಟರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಗೈಡ್ ಮಾಡ್ತಾರೆ, ಚೆನ್ನಾಗಿದೆ ಒಂಥರ. ನೀವು ಯಾವ್ದಾದ್ರು ಬುಕ್ ಮಾಡಿಸಿದ್ರೆ ಇದು ಆಕಾಶ್ ಏರ್ಲೈನ್ಸೇ ಮಾಡಿಸಿ ನೋಡಿ. ಕ್ಯಾಬಿನ್ ಅದು ಮೇಲ್ಗಡೆ ಲಗೇಜ್ ಇಡಕ್ಕೆ ಅದು ಕ್ಲೋಸ್ ಮಾಡಿಬಿಡ್ತಾರೆ. ಆಮೇಲೆ ನೋಡೋಕ್ಕೆ ಚೆನ್ನಾಗಿದೆ ಒಂಥರ. ಈ ಫ್ಲೈಟು T1ಗೆ ಬಂದು ಲ್ಯಾಂಡ್ ಆಗುತ್ತೆ. ಲ್ಯಾಂಡ್ ಆಗೋ ವಿಡಿಯೋ ನಿಮಗೆ ಕೊಡೋಣ ಅನ್ಕೊಂಡೆ, ಆದರೆ ಫೋನಲ್ಲಿ ಚಾರ್ಜೇ ಖಾಲಿ ಹೋಯಿತು, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗೆ ಮುಂದಕ್ಕೆ ವಿಡಿಯೋ ನೋಡಿ ನಾನು ಕುಂಭಮೇಳದಲ್ಲಿ ಏನೆಲ್ಲ ತೊಗೊಂಡು ಬಂದೆ, ಏನೆಲ್ಲ ಜನಕ್ಕೆ ಕೊಡೋಣ ಅಂತ ತೊಗೊಂಡ್ಬಂದೆ ಅಂತ ನಿಮಗೆ ತೋರಿಸ್ತೀನಿ. ಯಾರೆಲ್ಲ ಕುಂಭಮೇಳಕ್ಕೆ ಹೋಗಿ ಗಂಗಾಜಲ ಮತ್ತು ಮರಳು ಪ್ರಸಾದ ತಂದಿದ್ದೀರಾ, ನಿಮಗೆ ಫ್ರೆಂಡ್ಸ್ಗೆ ನಿಮ್ಮ ರಿಲೇಟಿವ್ಸ್ಗೆ ಕೊಡುವಾಗ ಅವರು ಭಯ ಭಕ್ತಿಯಿಂದ ನಿಸ್ಕೋತಾರೆ ಅನ್ನಂಗಿದ್ರೆ ಮಾತ್ರ ಕೊಡಿ, ಇಲ್ಲ ಅಂದರೆ ಕೊಡಕ್ಕೆ ಹೋಗಬೇಡಿ. ಯಾಕಂದರೆ ಅದು ಅಮೃತಕ್ಕೆ ಸಮಾನ. ಈ ಅಮೃತಕ್ಕೋಸ್ಕರ ದೇವತೆಗಳು ಮತ್ತು ರಾಕ್ಷಸರ ನಡುವೆ ಈ ಥರ ಯುದ್ಧನೇ ಆಗಿರೋದು. ನೋಡಿ ನಾನು ಏನು ತೊಗೊಂಡ್ಬಂದೆ ಕುಂಭಮೇಳಕ್ಕೆ ಹೋಗಿ ಅಂದರೆ ಗಂಗಾಜಲ ಮತ್ತು ಪ್ರಸಾದ, ರುದ್ರಾಕ್ಷಿ ಮತ್ತು ಕೇಸರಿ, ಕೈಗೆ ಕಟ್ಟೋದು, ರಕ್ಷಾ ಮತ್ತು ಸ್ವೀಟು ಎಲ್ಲ ತೊಗೊಂಬಂದೆ. ಮರಳು ಸ್ವಲ್ಪ ತೊಗೊಂಬಂದೆ, ಯಾಕಂದರೆ ಕೊಡೋಣ ನಮ್ಗೆ ಗೊತ್ತಿರೋಕೆ ಅಂತ. ನನಗೆ ಆಲ್ರೆಡಿ ನಾನು ಹೋಗ್ತೀನಿ ಅಂದಿದ್ದಕ್ಕೆ ನನಗೆ ಮೊದಲೇ ಒಂದಿಷ್ಟು ಜನ ನನಗೆ ಮರಳು ತೊಗೊಂಬನ್ನಿ, ನನಗೆ ತೀರ್ಥ ತೊಗೊಂಬನ್ನಿ ಅಂತ ಡಬ್ಬ ಅಕ್ಕವರು ಎಲ್ಲ ಕೊಡೋಣ ಅಂತ ಸ್ವಲ್ಪ ತೊಗೊಂಬಂದ್ವಿ. ಅವತ್ತು ನಾನು ಉಪವಾಸ, ನನ್ನ ಮಗಳು ಉಪವಾಸ, ಶಿವರಾತ್ರಿ ಇತ್ತು. ಅದಕ್ಕೆ 10 ನಾವು ಪ್ರಯಾಗರಾಜ ಬಿದ್ವಿ. ಫ್ಲೈಟು ಇಲ್ಲಿ ಬೆಂಗಳೂರಿಗೆ 1:30 ಬಂತು. ನಾವು ಆಗಿದ್ದು ಪೂಜೆಗೆಲ್ಲ ರೆಡಿ ಮಾಡಿ ಇದೇ ಗಂಗಾಜಲದಿಂದ ಶಿವನಿಗೆ ಅಭಿಷೇಕ ಮಾಡಿ ತಂಬಿಟ್ಟು, ಉಸಿರಿ ಕಾಳು, ಅವಲೇಕಿ ಎಲ್ಲ ನೈವೇದ್ಯಕ್ಕೆ ರೆಡಿ ಮಾಡಿಕೊಂಡು ನೈವೇದ್ಯ ಮಾಡಿ ಮಂಗಳಾರತಿ ಹೇಳಿ ಮತ್ತೆ ನಮ್ಮ ಮನೆ ಪಕ್ಕಕ್ಕೆ ಇರುವ ಶಿವ ದೇವಸ್ಥಾನಕ್ಕೂ ಇದೇ ಗಂಗಾಜಲ ತಗೊಂಡು ಹೋಗಿ ಅಭಿಷೇಕ ಮಾಡಿ ಬರೋಸರಿಗೆ 10 ಗಂಟೆ ಆಗಿ ಹೋಗಿ ಮನೆಗೆ ಬಂದ್ಬಿಟ್ಟು ಸ್ವಲ್ಪ ಫಲಹಾರ ಸೇವಿಸಿ ನಾನು ಒಬ್ಬಳೆ ಜಾಗರಣೆ ಮಾಡಿದೆ. ಮಕ್ಕಳೆಲ್ಲ ಮನೆಗೆ ಬಿಟ್ಟು ಶಿವನ ಶಕ್ತಿ ಎಂತದ್ದು ನೋಡಿ. ಅವತ್ತೇ ಶಿವರಾತ್ರಿ ದಿನನೇ ಪ್ರಯಾಗರಾಜದಿಂದ ಗಂಗಾಜಲ ತಂದು ಶಿವನಿಗೆ ಅಭಿಷೇಕ ಮಾಡಿ ತಿರ್ಗಾ ನಮ್ಮ ಮನೆ ಪಕ್ಕದಲ್ಲಿರುವ ದೇವಸ್ಥಾನಕ್ಕೂ ಶಿವನಿಗೆ ಅಭಿಷೇಕ ಮಾಡಿ ಶಿವ ನಮ್ಮ ಕೈಯಲ್ಲಿ ಪೂಜೆ ಮಾಡಿಸ್ಕೊಂಡ ನೋಡಿ. ನಾನು ಕುಂಭಮೇಳ ಸ್ಟಾರ್ಟ್ ಆಗದಾಗಿಂದ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೆ, ಆದರೆ ಶಿವರಾತ್ರಿ ದಿನನೇ ಗಂಗಾಜಲ ತರಿಸಿಕೊಂಡು ನಮ್ಮ ಕೈಯಲ್ಲಿ ಅಭಿಷೇಕ ಮಾಡಿಸ್ಕೊಂಡು ಅಷ್ಟೆಲ್ಲ ಮಾಡಿದ್ರು ನನಗಂತೂ ಸುಸ್ತಂತೂ ಆಗಲಿಲ್ಲ. ನನಗೆ ತುಂಬಾನೇ ಇಷ್ಟ ಆಯಿತು. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು.